ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದರ ಭಾಗವಾಗಿ ಇದೀಗ ಬಿಜೆಪಿ ಹಾಗೆ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ನೆನೆ ಒಂದು ಸಮನ್ವಯ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನಿರ್ಧಾರ ಆಗದೆ, ಹಾಗಾಗಿ ಈಗ ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಹಾಗೆ ಬಿಜೆಪಿ ರಣಕಹಳಿ ಸಾರ್ತಾ ಇದೆ. ಬಿಡದಿಯ ಬೈರಮಂಗಲದಲ್ಲಿ ಜೆಡಿಎಸ್ನ ಹವಾ ಈಗ ಸೃಷ್ಟಿಯಾಗಿದೆ. ಪಾದಯಾತ್ರೆಯನ್ನ ಮಾಡೋದ್ರ ಮೂಲಕವಾಗಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅಲ್ಲಿ ಹಸಿರು ಹಾಗೂ ಜೆಡಿಎಸ್ ಫ್ಲಾಗ್ಗಳ ಅಬ್ಬರವೇ ಜೋರಾಗಿದೆ. ಮಿತ್ರ ಪಕ್ಷ ಜೆಡಿಎಸ್ಗೆ ನೈತಿಕ ಬೆಂಬಲವನ್ನ ಬಿಜೆಪಿ ಸೂಚಿಸಿದೆ. ಅದರಂತೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಉಪಸ್ಥಿತರಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಶಾಸಕರಾದಂಥ ಎ ಮಂಜು ಹಾಗೆ ಶಾರದಾಪುರಿ ನಾಯಕ್, ಕರೆಮ್ಮ, ಸಂಸದ ಮಲ್ಲೇಶ್ ಬಾಬು ಸೇರಿದಂತೆ ಹಲವು ಶಾಸಕರು ಹಾಗೆ ಮಾಜಿ ಶಾಸಕರು ಭಾಗಿಯಾಗಿದ್ದಾರೆ. ಒಟ್ಟು 3 ದಿನಗಳ ಕಾಲ ಪಾದಯಾತ್ರೆ ನಡೆಯುತ್ತೆ. ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿದ್ರು. ಇನ್ನು ಈ ಪಾದಯಾತ್ರೆಯ ವಿಚಾರವಾಗಿಯೇ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಹಾಗಾಗಿ ಇನ್ನು ಜಂಟಿಯಾಗಿ ಹೋರಾಟವನ್ನ ಮಾಡಬೇಕು, ಪಾದಯಾತ್ರೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ನಡೆದಿರುವಂಥ ಸಭೆ ಏನಿದೆ, ಆ ಒಂದು ಸಭೆಯಲ್ಲೂ ಕೂಡ ನಿರ್ಧಾರ ಆಯಿತು. ಅದರ ಮುಂದುವರೆದ ಭಾಗ ಈಗ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ಕೂಡ ಭಾಗಿಯಾಗಿದ್ದಾರೆ. ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯ ಏನಿದೆ ಅದನ್ನ ವಿರೋಧಿಸಿ ಖಂಡಿಸಿ ಮಾಡ್ತಾ ಇರುವಂತಹ ಪ್ರತಿಭಟನೆ, ರೈತರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಕೂಡ ಸೇರಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಜೆಡಿಎಸ್ ಬಿಜೆಪಿಯ ಶಕ್ತಿ ಪ್ರದರ್ಶನ ಇದು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ, ಅಶೋಕ್ ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಎಲ್ಲರೂ ಭಾಗಿಯಾಗಿದ್ದಾರೆ. ಹಾಗಾಗಿ ಇನ್ನು ಪಾದಯಾತ್ರೆಯ ಮುಖಾಂತರವಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಕುಮಾರಣ್ಣ ಅವರ ಮಗನಾಗಿ ನನ್ನ ಒಂದು ಜವಾಬ್ದಾರಿಯ ಒಂದು ಅರಿವು ನನಗಿದೆ. ಅದನ್ನ ನಾನು ಅರ್ಥಕೊಂಡಿದ್ದೇನೆ ಬಹಳ ಚೆನ್ನಾಗಿ. ಇವತ್ತು ನಾನು ಮಾತನ್ನ ಕೊಟ್ಟಿದ್ದೆ. ಕುಮಾರಣ್ಣ ಅವರು ನನಗೆ ಮೊದಲನೇ ದಿನಾನೇ ಹೇಳಿದ್ರು. ಕುಮಾರಣ್ಣ ಅವರು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಬಂದಿತ್ತು ಮೊದಲು. ಅದಾದ 1 ತಿಂಗಳ ನಂತರ ನಾನು ಬಂದೆ. ಹಲವಾರು ಬಾರಿ ಬಂದಿದ್ದೇವೆ. ಹಲವಾರು ಬಾರಿ ಹೆಚ್ಚು ಕಮ್ಮಿ ನಾವು 11 ಕಿಲೋಮೀಟರ್ ಬೈರಮಂಗಲದಲ್ಲಿ ಒಂದು ಪಾದಯಾತ್ರೆಯನ್ನ ಮಾಡಿದ್ದೇವೆ. ವಾಸ್ತವ ಸ್ಥಿತಿಯನ್ನ ಹತ್ಕೊಳ್ಳೋಣ, ನಡಿರಿ ಬಂದೋಣ, ಹೋಗೋಣ. ಏನಿದೆ ವಾಸ್ತವ ಸ್ಥಿತಿ ಅಂತಕ್ಕಂಥದ್ದು, ಹೆಚ್ಚು ಕಮ್ಮಿ 6 ಲಕ್ಷ ಲೀಟರ್ ಬೆಂಗಳೂರಿಗೆ ಇವತ್ತು ಹಾಲನ್ನ ಸರಬರಾಜು ಮಾಡ್ತಾ ಇದ್ದೀರಿ. ರೇಷ್ಮೆ ಬೆಳಿತೀರಿ, ತೆಂಗಿದೆ, ಮಾವಿದೆ, 10 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳ ಮಾರಣ ಹೋಮವನ್ನ ಇವತ್ತು ಮಾಡ್ತಕ್ಕಂಥದಕ್ಕೆ ಸರ್ಕಾರ ಪ್ರಯತ್ನ ಕೊಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾನು ಪಾದಯಾತ್ರೆಯನ್ನ ಮಾಡಿದ ಕೊನೆಯ ಗ್ರಾಮ ಹೊಸೂರು ಗ್ರಾಮದಲ್ಲಿ ನಿಂತು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಕೊಟ್ಟೆ. ಅದು ಕುಮಾರಣ್ಣ ಅವರು ನನಗೊಂದು ಮಾತನ್ನ ಹೇಳಿದ್ರು. ನೋಡಪ್ಪ, ಇರ್ತಕ್ಕಂಥ ರೈತರಿಗೆ ನನ್ನ ಪರವಾಗಿ ನೀನು ಒಂದು ವಿಚಾರವನ್ನ ಮುಟ್ಟಿಸಿ ಬಾ ಅಂತ ಹೇಳಿದಂತ ವಿಚಾರ, ಕಾನೂನಿನ ಹೋರಾಟಕ್ಕೆ ಯಾವುದೇ ನೀವು ತೊಂದರೆ ತಗೊಳಕ್ ಹೋಗಬೇಡಿ, ನಿಮ್ಮ ಜೊತೆಯಲ್ಲಿ ನಾವು ಬಿಗಿಯಾಗಿ ನಿಲ್ತೇವೆ ಅಂತಕ್ಕಂಥದನ್ನ ಕುಮಾರಣ್ಣ ಅವರು ಕೊಟ್ಟಂತ ನನಗೆ ಆ ಒಂದು ಮಾತೇನಿತ್ತು, ಅದನ್ನ ನನ್ನ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾತನ್ನ ಹೊಸೂರು ಗ್ರಾಮದಲ್ಲಿ ನಾನು ಕಡೆಯ ಗ್ರಾಮದಲ್ಲಿ ಭಾಷಣ ಮಾಡಿದಾಗ ಹೇಳಿದೆ. ಅಲ್ಲಿರ್ತಕ್ಕಂಥವ್ರು ಬಹುಶಃ ಹೊಸೂರು ಗ್ರಾಮದಲ್ಲಿ ಅತ್ಯಂತ ಹಿರಿಯರು ದೇವೇಗೌಡರು ಸಾಹೇಬರ ಸಮಕಾಲೀನವರು, ಅವರ ಮಗ ಯೋಗಿ ಅಂತ ಅಂದ್ಕೊಳ್ತೇನೆ. ಅವರು ಬಹುಶಃ ದಾಳಪ್ಪ ಅವರ ಮಗ. ದಾಳಪ್ಪನವ್ರನ್ನ ನಾನು ಭಾಷಣ ಮಾಡಿದ ನಂತರ ಹೋಗಿ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದೇ ಮಾತನ್ನ ಹೇಳಿದ್ರು. ದೇವೇಗೌಡರು ಸಾಹೇಬರು ಇಲ್ಲಿ ಬಂದು ಮುದ್ದೆಯನ್ನ ಉಂಡಿದ್ದಾರೆ, ಹಿಟ್ಟನ್ನ ಉಂಡಿದ್ದಾರೆ, ಉಪ್ಸಾರನ್ನ ಸೌದಿದ್ದಾರೆ ಅಂತ ಒಬ್ಬ ಪುಣ್ಯಾತ್ಮರಿಗೆ ಒಂದು ಮಾತನ್ನ ಹೇಳಪ್ಪ, ದಯವಿಟ್ಟು ಈ ಭಾಗದ ಶಾಸಕರಿಗೆ ಮತ್ತು ನಮ್ಮ ಪಕ್ಷದ ಎನ್ಡಿಎ ಮೈತ್ರಿಕೂಟದ ಮುಖಂಡರುಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ತಾವು ದಯಮಾಡಿ ಯಾರ್ಯಾರು ಗಾಡಿಗೆ ಹತ್ತಿ ನಿಂತಿದ್ದೀರಿ ಆಲ್ರೆಡಿ, ದಯಮಾಡಿ ಹೊರಗಡೆ ಬರಬೇಕಾಗಿ ವಿನಂತಿ. ದಯಮಾಡಿ ಈ ವ್ಯಾನಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ದಯಮಾಡಿ ಅರ್ಥ ಮಾಡ್ಕೋಬೇಕು. ನಾನು
ನಾನು ಇನ್ನೇನು ಹೆಚ್ಚಿಗೆ ಮಾತಾಡಕ್ಕೆ ಇನ್ನೂ ಹಲವಾರು ವಿಚಾರಗಳಿದೆ, ಬೇಡ. ದೊಡ್ಡವರಿದ್ದಾರೆ, ಕುಮಾರಣ್ಣ ಅವರಿದ್ದಾರೆ, ಕುಮಾರಣ್ಣ ಅವರ ಮಾತುಗಳನ್ನ ಕೇಳಿ ಇಲ್ಲಿಂದ ಮತ್ತೆ ಅವರು ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ದಯಮಾಡಿ ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತೇನು 3 ದಿನಗಳ ಕಾಲ ನೀವೆಲ್ಲರೂ ಕೂಡ ತಯಾರಾಗಿ ಬಂದಿದ್ದೀರಿ, ರೈತರ ಪರವಾಗಿ ನಿಲ್ಬೇಕು ಅಂತಕ್ಕಂಥದ್ದು. ರೈತರ ಮಕ್ಕಳು, ರೈತರ ಅಸ್ತಿತ್ವದ ಒಂದು ಪ್ರಶ್ನೆ ಎದುರಾದಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಹಲವಾರು ಜಿಲ್ಲೆಗಳಿಂದ ಇವತ್ತು ಬಂದಿದ್ದೀರಿ ರೈತರ ಮಕ್ಕಳು. ಹಾಗಾಗಿ ನಮ್ಮ ಜೊತೆಯಲ್ಲಿ ನಿಂತು 3 ದಿನಗಳ ಕಾಲ ಕೊನೆಯವರೆಗೂ ಕೂಡ, ಯಾಕೆಂದ್ರೆ ನಮಗೆ ಸಾಕಷ್ಟು ಸವಾಲುಗಳು ಎದುರಾಗ್ತಾ ಇದೆ. ನಾನು ಎಲ್ಲವೂ ಕೂಡ ಇವತ್ತು ಬಹಿರಂಗವಾಗಿ ಹೇಳಕ್ಕಾಗೋದಿಲ್ಲ, ಅದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಗೊತ್ತಿದೆ, ಅಶೋಕಣ್ಣ ಅವ್ರಿಗೆ ಗೊತ್ತಿದೆ. ಇರ್ಲಿ, ಈ ಸವಾಲಿನ ಮಧ್ಯೆ ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ. ರೈತರ ಅವರ ಭೂಮಿಯನ್ನ ಉಳಿಸ್ಕೊಡೋವರೆಗೂ, ಕೊನೆಯ ಉಸಿರಿರೋವರೆಗೂ ಕೂಡ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಕುಟುಂಬ ರೈತರ ಜೊತೆಯಲ್ಲಿ ಅತ್ಯಂತ ಬಿಗಿಯಾಗಿ ನಿಲ್ತೇವೆ. ಜೊತೆಯಲ್ಲಿ ಯಾವ ಒಬ್ಬ ರೈತ, ಕಟ್ಟ ಕಡೆಯ ರೈತನಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಕೇಳಿದಂತ ಸಂದರ್ಭದಲ್ಲಿ, ಅದು ಒಬ್ಬ ಇರ್ಲಿ ಇಬ್ಬ ಇರ್ಲಿ, ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೇವೆ ಅಂತ ಹೇಳ್ತಾ, ಕೊನೆಯದಾಗಿ ನಿನ್ನೆ ದಿನ ನೀವು ನೋಡಿರ್ಬೋದು ಒಂದಷ್ಟು ಟಿವಿ ಮಾಧ್ಯಮಗಳಲ್ಲಿ ಎಷ್ಟೋ 117 ಕೋಟಿ GPDA ಇಂದ ಹಣ ಈಗಾಗಲೇ ತಗೊಂಡ್ಬಿಟ್ಟಿದ್ದಾರೆ ರೈತರು ಅಂತ. ಎಷ್ಟು ಫೈನಲ್ ನೋಟಿಫಿಕೇಶನ್? 5,500 ಎಕರೆ, 5,500 ಎಕರೆಗೆ ಕನಿಷ್ಠ ಪಕ್ಷ 2,000 ಜನ ರೈತರು. 1 ಎಕರೆಗೆ ಎಷ್ಟು ನಿಗದಿ ಮಾಡಿದಿರಿ ಬೆಲೆ? 2 ಕೋಟಿನ, 2.25 ಕೋಟಿನ? ಎಷ್ಟಾಯ್ತಪ್ಪ? 50 ಜನ ರೈತರಷ್ಟೇ ಇವತ್ತು ನೀವೇನಾದ್ರೂ ಹೇಳ್ತಾ ಇದ್ದೀರಲ್ಲ GPDA ಕಾಂಪನ್ಸೇಷನ್ ಹಣ ತಗೊಂಡಿದ್ದಾರೆ ಅಂತ. 2,000 ರೈತರಲ್ಲಿ ಅಂದ್ರೆ 5,500 ಎಕರೆಗೆ ನಾನು ಹೇಳ್ತಾ ಇರೋದು, ಕೇವಲ 50 ಜನ ರೈತರಲ್ವ ತಗೊಂಡಿರೋದು ಹಣ? ಮಿಕ್ಕಂತವ್ರು ತಗೊಂಡಿದಾರ? ಆಯ್ತು, ನೀವು ಇವತ್ತು ಹಣ ಕೊಡ್ತೀರಿ ಅನ್ನೋದಾದ್ರೆ ಇದೇ ವಿಚಾರವಾಗಿ HD ಕುಮಾರಸ್ವಾಮಿ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಪಶ್ಚಾತ್ತಾಪದ ಹೋರಾಟ ಹೌದು, ಅವರು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲ. ಏನು ಪಶ್ಚಾತ್ತಾಪದ ಪಾದಯಾತ್ರೆ ಅಂತ ಹೇಳಿದ್ದಾರೆ, ಈ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ಬಿಡದಿಯ ಭಾಗದ ಬೈರಮಂಗಲದ ಭಾಗದ ರೈತರು, ಮಹಿಳಾ ರೈತರು ಕಳೆದ 500 ದಿನಗಳಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಉಳಿಸ್ಕೊಳ್ಳಿಕ್ಕೆ. ಇವತ್ತು ಮತ ಕೊಟ್ಟಂಥ ಜನ ಅವರಿಗೆ, ಯಾರು ಇಲ್ಲಿಯ ಶಾಸಕ ಈಗೇನಿದ್ದಾನೆ ಮತ ಕೊಟ್ಟಂಥ ಜನ, ಆ ಮತ ಕೊಟ್ಟಿದ್ದಕ್ಕೆ ರೈತರ ಭೂಮಿನ ಇವತ್ತು ಒಕ್ಕಲೆಬ್ಬಿಸಿ ಆ ರೈತರುಗಳ ಭೂಮಿಗಳ ಮುಖಾಂತರ ಲೂಟಿ ಹೊಡೆಯೋಕ್ಕೆ ಹೊರಟಿದ್ದಾರೆ. ಇಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಕ್ಕೆ, ಇಂಥ ಕೆಟ್ಟ ಸರ್ಕಾರವನ್ನು ಈ ರಾಜ್ಯದಲ್ಲಿ ತಂದಿರೋದಕ್ಕೆ ಪ್ರಾಯಶ್ಚಿತ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 50% ಏನೋ ನಿವೇಶನ ಕೊಡ್ತಾರಂತೆ. ಇಲ್ಲಿ ನೈಸ್ನಲ್ಲಿ ಕೊಡಲಿಲ್ವಾ? ನೈಸ್ನಲ್ಲಿ 50% ಕೊಟ್ಟು ನೋಡಲಿಲ್ವಾ? 40 ಇದು ಸೈಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ ನೈಸ್ ಕಾರ್ಯಕ್ರಮದಲ್ಲಿ, BMIC ಯೋಜನೆಯಲ್ಲಿ. ಇವತ್ತು ಕೋರ್ಟ್ ಏನು ಹೇಳಿದರೆ, 30 ವರ್ಷ ಆಯಿತು ಅವರ ಭೂಮಿ ತಗೊಂಡು ಲೂಟಿ ಹೊಡೆದು ಮಾರಾಟ ಮಾಡ್ಕೊಂಡು ರೈತರ ಬೀದಿಗೆ ತಂದು ಇವತ್ತು ಸೈಟು ಇಲ್ಲ, ದುಡ್ಡು ಇಲ್ಲ. 30 ವರ್ಷದಿಂದ ಆ ಕೆಲಸ ಇಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವರಿಂದ ಕಲಿಬೇಕಾ ನಾವು? ರೈತರು ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ನಾವು ಪರಿಹಾರ ಹಣ ಕೊಟ್ಟು ಯಾತಿಗೆ ಪರಿಹಾರ ಕೇಳೋರು ಯಾತಿಗೆ ಕೊಡ್ತೀರಿ? ಅಲ್ಲೆಲ್ಲ ಸಾಲ ತಗೊಂಬಂದು ಆ ಸಾಲದವರೇ ಈ ಜನಗಳ ಮೇಲೆ ಒರೆಸಿ, ಅದು ಇದು ಸಾಲ ತಂದು ದುಡ್ಡನ್ನು ಇಲ್ಲಿ ಕೊಟ್ಕೊಂಡು ಈ ಭೂಮಿ ಹೊಡೆದು ಇದನ್ನು ಯಾರಿಗೆ ಮಾರಾಟ ಮಾಡಕ್ಕೆ ಹೊರಟಿದ್ದೀರಿ? ಇದನ್ನೇ ಕೇಳ್ತಾ ಇರೋದು.